ಪಿಯುಸಿ ಪರೀಕ್ಷೆ ರಿಸಲ್ಟ್ ನಿನ್ನೆ ಬಂದಿದ್ದು ವಿದ್ಯಾರ್ಥಿನಿಯರೇ ಮುಂಚೂಣಿಯಲ್ಲಿದ್ದಾರೆ. ಉಡುಪಿ ಜಿಲ್ಲೆ ಫಸ್ಟ್ ಬಂದ್ರೆ ಯಾದಗಿರಿ ಜಿಲ್ಲೆ ಲಾಸ್ಟ್ ಬಂದಿದೆ. ಪಿಯುಸಿ ರಿಸಲ್ಟ್ ಉಡುಪಿ ಫಸ್ಟ್, ಯಾದಗಿರಿ ಲಾಸ್ಟ್. ದ್ವಿತೀಯ ಪಿಯು ಟಾಪರ್ಗಳ ಮನೆಯಲ್ಲಿ ಸಂಭ್ರಮ. ಮಕ್ಕಳ ಭವಿಷ್ಯದ ಮೈಲಿಗಲ್ಲು, ಟರ್ನಿಂಗ್ ಪಾಯಿಂಟ್. ಇಲ್ಲಿನಿಂದಲೇ ಜೀವನದ ಮುಂದಿನ ಹಾದಿ ರೂಪುಗೊಳ್ಳೋದು ಅದೇ ದ್ವಿತೀಯ ಪಿಯು. ಇಂತಹ ಮಹತ್ವದ ಘಟ್ಟವನ್ನ ಲಕ್ಷಾಂತರ ವಿದ್ಯಾರ್ಥಿಗಳು ಯಶಸ್ವಿಯಾಗಿ ದಾಟಿದ್ದಾರೆ. ಅದರಲ್ಲೂ ವಿಜ್ಞಾನ, ವಾಣಿಜ್ಯ ಮತ್ತು ಕಲಾ ವಿಭಾಗದಲ್ಲಿ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದು 3 ವಿದ್ಯಾರ್ಥಿನಿಯರು ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ. ಮಂಗಳೂರಿನ ಅಮೂಲ್ಯ ಕಾಮತ್ ವಿಜ್ಞಾನದಲ್ಲಿ ಪ್ರಥಮ. ಅಭಿ, ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಮಂಗಳೂರಿನ ಕೊಡಿಯಾಲ್ ಬೈಲ್ನ ಅಮೂಲ್ಯ ಕಾಮತ್ ಮತ್ತು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ದೀಕ್ಷಾ ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 599 ಅಂಕ ಪಡೆದು ಪ್ರಥಮ ಸ್ಥಾನ ಪಡೆದಿದ್ದಾರೆ. ಅಮ್ಮ ಅಪ್ಪ ಸಹ ಯಾವಾಗ ವೆನ್ ಐ ಫೀಲ್ ಡೌನ್ ಅವ್ರು ತುಂಬ ಮೋಟಿವೇಟ್ ಮಾಡ್ತಿದ್ರು. ಅವರಿಂದಲೇ ಇದಾದದ್ದು ನನಗೆ ಹೇಳಬೇಕು. ನಾನು ಆ ದಿವಸ ನನ್ನಿಂದ ಎಷ್ಟು ಆಗ್ತದೆ ಅಷ್ಟು ಓದ್ತಿದ್ದೆ ಕಾಲೇಜ್ ಆದ ಮೇಲೆ ರಿವೈಸ್ ಮಾಡಲಿಕ್ಕೆ. ಮತ್ತು ಕಾಲೇಜಲ್ಲಿ ಅವರೆಂತ ಹೇಳಿಕೊಟ್ಟಿದ್ದು ಅದನ್ನು ಚಂದ ಮಾಡಿ ಓದ್ತಿದ್ದೆ. ಮುಂದೆ ನಾನು PCMC ತಗೊಂಡಿದ್ದೇನೆ. ಸೊ ಇಂಜಿನಿಯರ್ ಆಗಬೇಕಂತ ಆಸೆ. ಮಂಗಳೂರಿನ ದೀಪಾಶ್ರೀ ವಾಣಿಜ್ಯ ವಿಭಾಗದಲ್ಲಿ ಫಸ್ಟ್. ವಾಣಿಜ್ಯ ವಿಭಾಗದಲ್ಲಿ ಮಂಗಳೂರಿನ ಕೆನರಾ PU ಕಾಲೇಜು ವಿದ್ಯಾರ್ಥಿನಿ ಎಸ್ ದೀಪಾಶ್ರೀ 600ಕ್ಕೆ 599 ಅಂಕ ಪಡೆಯುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ವೆಕೇಷನ್ಸ್ ಅಲ್ಲಿ ಮಾತ್ರ ನಾನು ಓದ್ತಿದ್ದದ್ದು. ಕಾಲೇಜ್ ಇರುವಾಗ ಅಂದರೆ ಕ್ಲಾಸಲ್ಲಿ ಅರ್ಥ ಆದದ್ದೇ ಸಾಕಾಗ್ತದೆ, ಅಷ್ಟು ಕಲಿಸ್ತಿದ್ರಲ್ಲಿ. ಹಾಗೆ ಮನೆಗೆ ಹೋದ ಮೇಲೆ 1-2 ಗಂಟೆ ಕಾಲೇಜ್ ಇರುವಾಗ ಓದ್ತಿದ್ದೆ. ವೆಕೇಷನ್ಸಲ್ಲಿ ಒಂದು ಸ್ವಲ್ಪ ಜಾಸ್ತಿ ಓದ್ತಿದ್ದೆ. ಲಾರಿ ಚಾಲಕನ ಪುತ್ರಿ ಕಲಾ ವಿಭಾಗದ ಟಾಪರ್. ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ಸಂಜನಾ ಬಾಯಿ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಪಡೆದಿದ್ದಾಳೆ. 600ಕ್ಕೆ 597 ಅಂಕ ಗಳಿಸಿದ್ದಾರೆ. ಲಾರಿ ಡ್ರೈವರ್ ಪುತ್ರಿಯಾಗಿದ್ದು ಕಷ್ಟಪಟ್ಟು ಓದಿ ತಂದೆಗೆ ಕೀರ್ತಿ ತಂದಿದ್ದಾಳೆ. ಇಷ್ಟು ಚೆನ್ನಾಗಿ ಓದೋರಲ್ಲಿ ಇಂಥ ದೊಡ್ಡ ಕಾಲೇಜಲ್ಲಿ ನಾನು ಯಾವ ಮೂಲೆಯಲ್ಲೂ ಏನೋ ಅಂತ ಭಯ ಆಗಿತ್ತು ಸರ್. ಆಮೇಲೆ ಬರ್ತಾ ಬರ್ತಾ ಎಕ್ಸಾಮ್ಸಲ್ಲಿ ಟಾಪ್ 10 ಅಂತ ಮಾಡ್ತಿದ್ರು ಸರ್. ಅದರಲ್ಲಿ ಫಸ್ಟ್ ಇಯರ್ ಎಲ್ಲ ಸೆಕೆಂಡೇ ಬರ್ತಿದ್ದೆ ಸರ್. ಆಮೇಲೆ ನಾನು ಸೆಕೆಂಡೇ ಬರ್ತೀನಿ, ಫಸ್ಟ್ ಬರಲೇಬೇಕಂತ ಛಲ ಇಟ್ಕೊಂಡು ಓದಿದ್ದೆ ಸರ್. ಆಮೇಲೆ ಫಸ್ಟ್ ಬಂದೆ ಸರ್. ಇನ್ನು ಹುಬ್ಬಳ್ಳಿಯ ಕಟ್ಟಡ ಕಾರ್ಮಿಕನ ಮಗಳು ನಾಗವೇಣಿ ಕಾಮರ್ಸ್ ನಲ್ಲಿ 5ನೇ ರ್ಯಾಂಕ್ ಬಂದಿದ್ದಾಳೆ. ಈ ಬಾರಿ 73.45% ರಿಸಲ್ಟ್ ಬಂದಿದೆ. ಉಡುಪಿ ಮೊದಲ ಸ್ಥಾನ ಪಡೆದಿದ್ರೆ ಯಾದಗಿರಿ ಕೊನೆಯ ಸ್ಥಾನದಲ್ಲಿದೆ. ಬ್ಯೂರೋ ರಿಪೋರ್ಟ್ TV9.